ಇವತ್ತಿನಿಂದ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ರಜೆಯ ಮಜೆಯಲ್ಲಿದ್ದ ಮಕ್ಕಳು ಶಾಲೆ ಕಡೆ ಮುಖ ಮಾಡಿದ್ದಾರೆ. ಆದರೆ ಇಲ್ಲೊಂದು ಶಾಲೆಗೆ ಹೋದ ಮಕ್ಕಳು ಬೆಚ್ಚಿ ಬಿದ್ದಿದ್ದಾರೆ. ಒಂದು ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ, ಇನ್ನೊಂದು ಶಾಲೆಗೆ ಕಾಲಿಡೋದಕ್ಕಾಗ್ತಿಲ್ಲ. ಒಂದೊಂದು ಮಕ್ಕಳು ಕೂಡ ಈ ಕೆಸರು ಗೆದ್ದೆಯಲ್ಲಿ ದಾಟ್ಕೊಂಡು ಹೋಗುವಂತಹ ಸಿಚುವೇಶನ್ ಇದೆ. ಸರ್ಕಾರಿ ಶಾಲೆ ಅಂದ್ರೆ ಜನ ಮೂಗು ಮುರಿಯೋದು ಇದೇ ಕಾರಣಕ್ಕೆ ನೋಡಿ. ಬೇಸಿಗೆ ರಜೆ ಮುಗಿದು ಶಾಲೆ ಶುರುವಾದ್ರೆ ಖಾಸಗಿ ಶಾಲೆಗಳಲ್ಲಿ ಮಕ್ಕಳನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಳ್ತಾರೆ. ಮಕ್ಕಳ ಮನಸ್ಸಿನಲ್ಲಿ ಮಂದಹಾಸ ಮೂಡಿಸೋ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ನೋಡಿ. ಈ ಶಾಲೆ ಸ್ಥಿತಿ ನೋಡಿದ್ರೆ ಯಾವ ಮಕ್ಕಳು ಬರ್ತಾರೆ ಹೇಳಿ. ಶಾಲೆ ಮುಂಭಾಗ ಕಾಲಿಡೋದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಮೋರಿ ನೀರು ಮಕ್ಕಳನ್ನ ವೆಲ್ಕಮ್ ಮಾಡ್ತಿದೆ. ಇದು ಬೆಂಗಳೂರಿನ ಕಾಕ್ಸ್ಟೌನ್ ಮಾದರಿ ಸರ್ಕಾರಿ ಶಾಲೆ. ನಿನ್ನೆ ಮಳೆ ಸುರಿದ ಪರಿಣಾಮ ಶಾಲೆ ಮುಂಭಾಗ ಕಾಲಿಡುವುದಕ್ಕೂ ಆಗದಂತಾಗಿದೆ. ಈ ಬಗ್ಗೆ ಮುಖ್ಯೋಪಾಧ್ಯಾಯರನ್ನ ಕೇಳಿದ್ರೆ ನಾನಿನ್ನೂ ಹೊಸದಾಗಿ ವರ್ಗಾವಣೆ ಆಗಿದ್ದೀನಿ, ಶಾಲೆ ಕಂಡೀಷನ್ ಬಗ್ಗೆ ಗೊತ್ತಿರಲಿಲ್ಲ ಅಂತಿದ್ದಾರೆ. ಕಾಕ್ಸ್ಟೌನ್ ನಲ್ಲಿರೋ ಸರ್ಕಾರಿ ಶಾಲೆ ಮುಂದೆ ಇದ್ದೀನಿ, ಇದರ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಂದ್ರೆ ಒಂದೊಂದು ಮಕ್ಕಳು ಕೂಡ ಈ ಕೆಸರು ಗೆದ್ದೆಯಲ್ಲಿ ದಾಟ್ಕೊಂಡು ಹೋಗುವಂತಹ ಸಿಚುವೇಶನ್ ಇದೆ. ಆ ಮಕ್ಕಳು ಕೆಸರು ಮೇಲೆ ಕಾಲು ಹಾಕಬಾರ್ದು ಅಂತ ಇಲ್ಲಿನ ಸ್ಥಳೀಯ ಸಿಬ್ಬಂದಿ ಮಧ್ಯೆ ಕಲ್ಲು ಹಾಕಿ ಇಟ್ಟಿದ್ದಾರೆ. ಆ ಕಲ್ಲನ್ನು ದಾಟ್ಕೊಂಡು ಹೋಗುವಂತಹ ಸಿಚುವೇಶನ್ ಈ ಭಾಗದಲ್ಲಿ ಇದೆ. ಸೊ ಬೆಂಗಳೂರಿನಾದ್ಯಂತ ನ್ಯೂಸ್ 18 ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೆಂಗಿದೆ ಅನ್ನೋದನ್ನ ವರದಿ ಮಾಡಿತ್ತು. ಈಗಾಗಲೇ ಹಲವು ಸಲ ಕೂಡ ವರದಿ ಮಾಡಿ ಎಚ್ಚರಿಸುವಂತಹ ಪ್ರಯತ್ನ ಮಾಡಿತ್ತು. ನಾನೇನು ನಿಂತಿದ್ದೀನಲ್ಲ, ಇದು ಶಾಲಾ ಎಂಟ್ರೆನ್ಸು. ಮಳೆ ಬಂದಂತಹ ಎಫೆಕ್ಟು ಈ ರೀತಿಯಾಗಿ ಕೆಸರುಗದ್ದೆ ಆಗಿ ಹೋಗ್ಬಿಟ್ಟಿದೆ. ಇವತ್ತು ಮೀಟಿಂಗ್ ಕರಿತೀವಿ. ಇಲ್ಲಿ ನಾನು ಹೊಸದಾಗ ಬಂದಿದ್ದೆ, ಈಗ ಒಂದು 3 ಮಂತ್ಸ್ ಆಯ್ತು ಅಷ್ಟೇ. ರಜಾವಧಿಯಲ್ಲಿ ಬಂದಿದ್ದೀನಿ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ಮೀಟಿಂಗ್ ಕರೆದಿದ್ದೀವಿ ಎಲ್ಲ ನಮ್ಮ SDM ಸರ್ನಲ್ಲಿ. ಶಿಕ್ಷಕರ ಕೊರತೆ, ಶಾಲೆಗಳು ಖಾಲಿ ಖಾಲಿ. ರಜೆ ಮುಗಿತು ಅಂತ ಶಾಲೆಗೆ ಬಂದ್ರೆ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಶಿಕ್ಷಕರ ಸಮಸ್ಯೆ ಇನ್ನಿಲ್ಲದಂತೆ ಕಾಡ್ತಿದ್ದು ಶಿಕ್ಷಕರಿಲ್ಲದೆ ಶಾಲೆಗಳು ಖಾಲಿ ಖಾಲಿಯಾಗಿವೆ. ಜಿಲ್ಲೆಯಲ್ಲಿ 2546 ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಪ್ರೌಢಶಾಲೆಗಳಲ್ಲಿ 510 ಶಿಕ್ಷಕರ ಕೊರತೆ ಇದೆ. ಪ್ರಾಥಮಿಕ ಶಾಲೆಯಲ್ಲಿ ನಮ್ಮಲ್ಲಿ 1874 ಹುದ್ದೆಗಳು ಖಾಲಿ ಇರೋದ್ರಿಂದ ಅದಕ್ಕೆ ಅಷ್ಟು ಹುದ್ದೆಗಳನ್ನು ಅತಿಥಿ ಶಿಕ್ಷಕರ ಮೂಲಕ ಭರ್ತಿ ಮಾಡ್ತೇವೆ. ಒಟ್ನಲ್ಲಿ ರಾಜ್ಯಾದ್ಯಂತ ಇಂದಿನಿಂದ ಶಾಲೆಗಳು ಪುನರ್ ಆರಂಭ ಆಗಿವೆ. ಇಷ್ಟು ದಿನ ಆಟದ ಗುಂಗಲ್ಲಿದ್ದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋ ಕೆಲಸ ಮಾಡಬೇಕಿದೆ. ಬೆಂಗಳೂರಿನಿಂದ ಪ್ರಗತಿ ಶೆಟ್ಟಿ ಜೊತೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಹಾವೇರಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ. ಶಾಡಂಬಿ ಬಳಿ ಬಿರುಗಾಳಿ ಮಳೆಗೆ ಲಾರಿ ಮೇಲೆ ಬಿದ್ದ ಮೊಬೈಲ್ ಟವರ್. ಲಾರಿ ಚಾಲಕನಿಗೆ ಗಂಭೀರ ಗಾಯ, ಆಸ್ಪತ್ರೆಗೆ ದಾಖಲು. ಶಿಗ್ಗಾವಿ ತಾಲೂಕಿನ ಚಿಕ್ಕಮ್ಮನಕಟ್ಟಿ ಗ್ರಾಮದಲ್ಲಿ ವರುಣಾರ್ಭಟ. ಧಾರಾಕಾರ ಮಳೆಗೆ ಮಣ್ಣು ಪಾಲಾದ ಹೀರೆಕಾಯಿ ಬೆಳೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾದ ರೈತನ ಸ್ಥಿತಿ. ಚಿಕ್ಕಮಗಳೂರಿನ ಶಿಗುವಾನಿ ಗ್ರಾಮದಲ್ಲಿ ಗುಡುಗು ಸಹಿತ ಮಳೆ. ಸಿಡಿಲು ಬಡಿದು ದಂಪತಿಗೆ ಗಂಭೀರ ಗಾಯ. ಭಾರೀ ಮಳೆಗೆ ಬೆಚ್ಚಿಬಿದ್ದ ಜನ. ಬೆಂಗಳೂರಿನಲ್ಲಿ ಮಹಾಮಳೆ ಅವಾಂತರ. ಎಲೆಕ್ಟ್ರಾನಿಕ್ ಸಿಟಿ 2ನೇ ಹಂತದಲ್ಲಿ ರಸ್ತೆ ಜಲಾವೃತ. ನೀರು ನಿಂತಿರೋದ್ರಿಂದ ಅಂಗಡಿಗಳು ಕ್ಲೋಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆ ಅಬ್ಬರ. ಚನ್ನಪಟ್ಟಣದ ಸಾತನೂರು ರಸ್ತೆಗೆ ಬಿದ್ದ 3 ವಿದ್ಯುತ್ ಕಂಬ. ಅದೃಷ್ಟವಶಾತ್ ತಪ್ಪಿದ ಭಾರೀ ಅನಾಹುತ.